ಇನ್ಸ್ಟಾದಲ್ಲಿ ಬೇಸರದ ರೀಲ್ಸ್, ಹುಡುಗಿ ಲಾಕ್ ಆಗುತ್ತಲೇ ಗಂಡನ ಹುಡುಗಿಯರ ಹುಚ್ಚು ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ ಪತ್ನಿ. ಮಂಗಳೂರು ಬಳಿಯ ಬಜಪೆಯಲ್ಲಿ ಗಂಡನ ವಿರುದ್ಧವೇ ಈಗ ಪತ್ನಿ ದೂರನ್ನ ದಾಖಲು ಮಾಡಿದ್ದಾಳೆ. ಇನ್ಸ್ಟಾದಲ್ಲಿ ಬೇಸರದ ರೀಲ್ಸ್ ಮಾಡಿಕೊಂಡು ಹುಡುಗಿ ಲಾಕ್ ಆಗ್ತಿದ್ದಂತೆ ಟೂರ್ ಆಗಿದೆ. ಗಂಡನ ಹುಡುಗಿಯರ ಹುಚ್ಚಿನ ವಿರುದ್ಧ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ ಪತ್ನಿ. ಮಂಗಳೂರು ಬಳಿಯ ಬಜಪೆಯಲ್ಲಿ ಗಂಡನ ವಿರುದ್ಧವೇ ಈಕೆ ದೂರನ್ನ ದಾಖಲು ಮಾಡ್ಕೊಂಡಿದ್ದಾಳೆ. ಯಾಕಂದ್ರೆ ಮದುವೆಯನ್ನ ಸಹ ಈ ಹುಡುಗಿಯ ಮನೆಯವರೇ ಮಾಡ್ಕೊಂಡಿರ್ತಾರೆ. ಆಗ ಇವನು ಒಂದು ದೊಡ್ಡ ಡ್ರಾಮವನ್ನ ಮಾಡಿ ಮದುವೆಯನ್ನ ನಿಲ್ಲಿಸಬೇಕು ಅನ್ನುವಂತಹ ಪ್ಲಾನ್ ಕೂಡ ಹಾಕೊಂಡಿರ್ತಾನೆ. ಆದ್ರೆ ಆಕೆಯ ಮನೆಯವರು ಮದುವೆ ಮಾಡಿಸಿರ್ತಾರೆ ಈಕೆಗೂ ಮತ್ತೆ ಮನೀಶ್ಗೂ. ಆದ್ರೆ ಈತ ನೋಡಿದ್ರೆ ಆ ಹೆಂಡತಿಯ ಹಣವನ್ನೇ ತಗೊಂಡು ವಿದೇಶಕ್ಕೆ ಹೋಗಿ ಅಲ್ಲಿ ರೀಲ್ಸ್ ಮಾಡ್ಕೊಂಡು ಆರಾಮಾಗಿದ್ದಾನೆ. 2021 ನಮ್ಮದು ಮದುವೆ 2021ರಲ್ಲಿ ಮದುವೆ ಆಗಿದೆ ಸರ್. ಮದುವೆ ಎಲ್ಲ ಫ್ಯಾಮಿಲಿಯವರು ಸೇರಿ ನಮಗೆ ಮದುವೆ ಮಾಡಿದ್ದು ಸರ್. ಮದುವೆ ಆದ ನಂತರ ಇವನಿಗೆ ಕೆಲಸ ಇಲ್ಲ ಅಂತೇಳಿ ನಾನು 2 ಲಕ್ಷ ಖರ್ಚು ಮಾಡಿ ಇವನನ್ನು ದುಬೈಗೆ ನಾನು ಕಳಿಸಿ ಅಲ್ಲಿ ಏನಾಯ್ತು ಅಂದರೆ ಸ್ವಾತಿ ಅಂತ ಹುಡುಗಿ ಇದ್ದಾಳಲ್ಲ, ಸ್ವಾತಿ ಅಂತ ಹುಡುಗಿ ಹೋದ 3 ತಿಂಗಳಲ್ಲಿ ಸ್ವಾತಿಯ ಹುಡುಗಿಯನ್ನು ಪರಿಚಯ ಮಾಡಿ ಅಲ್ಲಿ ಇದು ಸಂಬಂಧ ಬೆಳೆಸಿದ್ದಾರೆ. ಮತ್ತು ಇನ್ನೊಂದೇನೆಂದರೆ ಇವರು ಫಸ್ಟಿಗೆ ಟಿಕ್ಟಾಕ್ನಲ್ಲಿ ಅವರು ಟಿಕ್ಟಾಕಲ್ಲಿ ಎಲ್ಲ ಇದ್ದಾರೆ. ಟಿಕ್ಟಾಕಲ್ಲಿ ಎಲ್ಲ ಹುಡುಗಿಯರ ಬಳಿ ಎಲ್ಲ ಸುಳ್ಳು ಮಾತೇ ಆಡೋದು ಸರ್. ಒಳ್ಳೆ ಇದು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ. ಅವರ ಹತ್ರ ಹಣ ಎಲ್ಲ ತಗೊಳ್ತಾರೆ ಸರ್. ಅವರನ್ನು ಇದು ಫಸ್ಟಿಗೆ ಒಳ್ಳೆ ರೀತಿ ಮಾತಾಡೋದು, ಮತ್ತು ಲವ್ ಮಾಡ್ತೇನೆ ಅಂತ ಹೇಳೋದು, ಅವರಿಗೆ ಪ್ರಪೋಸ್ ಎಲ್ಲ ಮಾಡೋದು. ಈಗ ಇವರು ಮದುವೆಯಾಗಿ ಹೋದ ಎಂತ ನಾನೀಗ ಏನು ಮಾಡಬೇಕು? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಏನಿದು ಪ್ರಕರಣ? ಗಂಡನ ವಿರುದ್ಧವೇ ಈಗ ಪತ್ನಿ ಯಾಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ? ಈಕೆಗೆ ಹುಡುಗಿಯರು ಹುಚ್ಚಿದೆ ಅಂತ ಹೇಳಿ ಈಕೆಗೆ ಯಾವಾಗ ಗೊತ್ತಾಯ್ತು ಅಂತ? ಚೈತ್ರ, ಈ ಮನೀಶ್ ಎಂಬಾತ ಮೊದಲು ಟಿಕ್ಟಾಕ್ ನಲ್ಲಿದ್ದ, ಇದೀಗ ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನ ಮಾಡ್ತಾ ಇದ್ದ. ಈ ಇನ್ಸ್ಟಾಗ್ರಾಮ್ ನಲ್ಲಿ ಬಹಳ ಸಕ್ರಿಯನಾದಂಥ ಈತ ಅಲ್ಲಿ ಅನುಕಂಪ ಬರುವಂಥ ರೀಲ್ಸ್ಗಳನ್ನು ಮಾಡ್ತಾ ಇದ್ದ. ಅನುಕಂಪದ ರೀಲ್ಸ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಹಲವು ಹುಡುಗಿಯರು ಜಾಯಿಂಟ್ ಆಗ್ತಾರೆ, ಅಂದರೆ ಅವ್ನ ಜೊತೆ ಕನೆಕ್ಟ್ ಆಗ್ತಾರೆ. ಯಾಕೆ ಈ ಥರ ರೀಲ್ಸ್ಗಳನ್ನು ಮಾಡಿದ್ಯಾ, ಏನು ಬೇಜಾರು ಅಂತ ಇದೆ ಅಂತ ಕೇಳುವಾಗ ಆತ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾನೆ. ನಾನು ಒಂದು ಹುಷಾರಿಲ್ಲ ಅಂತ ಹೇಳ್ತಾನೆ, ಅಥವಾ ತನಗೆ ಇಷ್ಟು ಹಣ ಮಾಡಿದ್ದೇನೆ, ಇಷ್ಟು ಹೆಂಡತಿ ಸರಿಲ್ಲ, ಈ ರೀತಿಯ ಕಾರಣಗಳನ್ನು ಹೇಳ್ತಾ ಹೋಗ್ತಾನೆ. ಈ ಎಲ್ಲ ವಿಚಾರಗಳನ್ನು ಈಗ ಆತನ ಪತ್ನಿಯೇ ಹೇಳಿರುವಂಥದ್ದು. ಪತ್ನಿಯೇ ಖುದ್ದು ಮಂಗಳೂರಿನ ಮಹಿಳಾ ಪೊಲೀಸ್ ಠಾಣೆಗೆ ತನ್ನ ಗಂಡನ ವಿರುದ್ಧವೇ ಕಂಪ್ಲೇಂಟ್ ಅನ್ನು ಕೊಡ್ತಾಳೆ. ಆಕೆ ಹೇಳ್ತಾ ಇರುವಂಥ ವಿಚಾರ ಏನಂದ್ರೆ, ಆ ಫೇಸ್ಬುಕ್ ಮೂಲಕವಾಗಿ ಮನೀಶ್ನ ಪರಿಚಯ ಆಯಿತು. ಈ ಮದುವೆ ಪ್ರಸ್ತಾಪ ಕೂಡ ಮನೆಯಲ್ಲಿ ಆಯಿತು. ಮದುವೆಗೆ 3 ದಿನ ಇರುವಾಗ ಮನೀಶ್ ಹೇಳ್ತಾನೆ, ನನ್ನ ಬಳಿ ಮದುವೆಗೆ ಸಾಕಷ್ಟು ಹಣ ಇಲ್ಲ, ಹಾಗಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತೇಳಿ. ಆಗ ಪ್ರೀತಿ ಮನೆಯವರ ಮನವೊಲಿಸಿ ಖುದ್ದು ಹುಡುಗಿಯ ಮನೆಯವರೇ ಖರ್ಚು ಮಾಡಿ ಮದುವೆಯನ್ನ ಮಾಡ್ತಾರೆ. ಮತ್ತು ಮನೀಶ್ ಉದ್ಯೋಗ ಇಲ್ಲಂತ ಸಂದರ್ಭದಲ್ಲಿ ದುಬೈಗೆ ಸುಮಾರು 2 ಲಕ್ಷ ರೂಪಾಯಿ ಖರ್ಚನ್ನ ಮಾಡಿ ಖುದ್ದು ಪ್ರೀತಿ ಆತನಿಗೆ ಸಹಾಯ ಮಾಡಿ ದುಬೈಗೆ ಕಳಿಸ್ತಾರೆ. ಆದರೆ ಆ ಬಳಿಕ ಆತನ ನೌಟಂಕಿ ಆಟಗಳು ಒಂದೊಂದಾಗಿಯೇ ಪ್ರೀತಿಗೆ ಗೊತ್ತಾಗತ್ತೆ. ಬೇರೆ ಬೇರೆ ಹುಡುಗಿಯರ ಜೊತೆ ಈ ರೀತಿಯಾಗಿ ಆತ ಮೋಸ ಮಾಡಿರೋದು ಕೂಡ ಗೊತ್ತಾಗತ್ತೆ. ಅಂದ್ರೆ ಉಳ್ಳಾಲ, ಅವರೇ ಹೇಳಿರುವಂತೆ ಉಳ್ಳಾಲ ಆಗಿರ್ಬೋದು, ಆ ಕರಾವಳಿಯ ಬೇರೆ ಬೇರೆ ಭಾಗದ ಹುಡುಗಿಯರಿಗೆ ಈ ರೀತಿಯ ಮೋಸವನ್ನ ಮಾಡ್ತಾನೆ. ಅಂದ್ರೆ ಅಲ್ಲಿ ಆತ ಯಾವುದೇ ಹಣವನ್ನ ಖರ್ಚು ಮಾಡೋದಿಲ್ಲ, ಎಲ್ಲ ಖರ್ಚನ್ನ ಹುಡುಗಿಯರ ಬಳಿಯೇ ಮಾಡಿಸ್ತಾನೆ. ಎಲ್ಲಿ ಪ್ರೀತಿ ಗಟ್ಟಿ ಆಗತ್ತೆ ಆ ಸಂದರ್ಭದಲ್ಲಿ ತನಗೆ ಹುಷಾರಿಲ್ಲ, ನನಗೆ ಬ್ರೈನ್ ಟ್ಯೂಮರ್ ಇದೆ, ನನಗೆ ಬೇರೆ ಬೇರೆ ಕಾಯಿಲೆಗಳಿವೆಂಬುದಾಗಿ ಹೇಳಿ ಆ ಹುಡುಗಿಯರಿಂದ ಜಾರಿಕೊಳ್ತಾನೆ, ಮತ್ತೆ ಬೇರೆ ಹುಡುಗಿಯನ್ನ ಕ್ಯಾಶ್ ಮಾಡ್ತಾನೆ. ಹಾಗಾಗಿ ಇಂತಹ ಗಂಡನ ಹುಡುಗಿಯರ ಹುಚ್ಚಿನ ವಿರುದ್ಧವಾಗಿ ಈಗ ಪ್ರೀತಿಯನ್ನು ಅವರೀಗ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ತನಗೆ ಮೋಸ ಆಗಿದೆ, ಇನ್ಮುಂದೆ ನನಗೆ ಆತನ ಜೊತೆ ಜೀವನ ಮಾಡೋಕೆ ಸಾಧ್ಯ ಇಲ್ಲ, ಆದರೆ ಬೇರೆಯವರ ಹುಡುಗಿಯ ಬಾಳು ಹಾಳಾಗೋದು ಇಲ್ಲಿ ಮುಕ್ತಾಯ ಆಗಬೇಕು, ಆತನ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕೆಂಬ ಮನವಿಯನ್ನು ಸದ್ಯ ಪ್ರೀತಿ ಪೊಲೀಸರಿಗೆ ಹೇಳಿರುವಂಥದ್ದು. ಈಗ ಪೊಲೀಸರು ಆಕೆಯ ದೂರಿನ ಅನ್ವಯ ಈಗ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಯಾರೆಲ್ಲ ಹುಡುಗಿಯರಿಗೆ ಈ ರೀತಿಯಾಗಿ ಮೋಸ ಆಗಿದೆ, ಎಷ್ಟು ಹಣವನ್ನು ಆತ ಪಂಗನಾಮ ಹಾಕಿದ್ದಾನೆ ಎಂಬಿತ್ಯಾದಿ ಎಲ್ಲ ವಿಚಾರಗಳ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಕಿಶನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನಾಪತ್ತೆ, ಅತ್ಯಾಚಾರ, ಕೊಲೆ ಅಂತೆಲ್ಲ ಹೇಳಿದಂತಹ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಗಂಡನಿಂದ ದೂರವಾಗಲು ಬೇರೊಬ್ಬನ ಜೊತೆ ಪರಾರಿಗೆ ಪ್ಲಾನ್ ಮಾಡಲಾಗಿದೆ. ಹಾಸನದ ಲೇಡಿ ಮಿಸ್ಸಿಂಗ್ ಕೇಸ್ನ ವಿವರ ನೀಡಿದ್ದಾರೆ ಎಸ್ಪಿ ಶುಭಾನ್ವಿತಾ. ಯಾಕಂದ್ರೆ ಪ್ರಿಯಾಂಕಾ ಅನ್ನುವಂತಹ ಯುವತಿ ಮಿಸ್ಸಿಂಗ್ ಆಗಿರ್ತಾಳೆ. ಈಕೆ ಕುಣಿಗಲ್ನಿಂದ ಚಿಕ್ಕಮಗಳೂರಿಗೆ ಮದುವೆಗೆ ಹೋಗಿರ್ತಾಳೆ. ಮೈ ಮೇಲೆ ಒಂದು 3 ಲಕ್ಷದ ಒಡವೆ ಹಾಕೊಂಡಿರ್ತಾಳಂತೆ. ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆಕೆ
ಏಕಾಏಕಿ ನಾಪತ್ತೆಯಾಗ್ತಾಳೆ. ಅದಾದ್ಮೇಲೆ ಒಂದು ನದಿಯ ದಡದಲ್ಲಿ ಈಕೆ ಬಳಸ್ತಾ ಇದ್ದಂತಹ ಪರ್ಸನಲ್ ವಸ್ತುಗಳು, ಆ ಬಟ್ಟೆ, ಚಪ್ಪಲಿ ಮತ್ತೆ ಆಕೆಯ ವ್ಯಾನಿಟಿ ಬ್ಯಾಗ್ ಎಲ್ಲವೂ ಕೂಡ ಸಿಗುತ್ತೆ. ಆದ್ರೆ ಆಕೆಯ ಬಾಡಿ ಸಿಗೋದಿಲ್ಲ. ಅದಾದ ಮೇಲೆ ಪೊಲೀಸರು ಕೂಡ ತನಿಖೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಾಕಷ್ಟು ಊಹಾಪೋಹಗಳು ಹಬ್ಬತ್ತೆ. ನಾಪತ್ತೆ ಆಗಿರುವಂತಹ ಕೇಸ್ಗೆ ಅತ್ಯಾಚಾರ ಆಗಿರಬಹುದೇನೋ, ಅಥವಾ ಆಕೆ ಮೈ ಮೇಲೆ ಹಾಕೊಂಡಿದ್ದಂತಹ 3 ಲಕ್ಷ ಒಡವೆಗೋಸ್ಕರ ಏನಾದರೂ ಆಕೆಯನ್ನ ಕಿಡ್ನಾಪ್ ಮಾಡಿದಾರಾ, ಕೊಲೆ ಮಾಡಿ ಆಕೆಯನ್ನ ಬೇರೆ ಎಲ್ಲಾದರೂ ಎಸ್ತಿದಾರಾ, ಈ ರೀತಿಯಾದಂತಹ ಊಹಾಪೋಹಗಳು ಹರಡೋದಕ್ಕೆ ಶುರುವಾಯಿತು. ಈಗ ಇದೇ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈಕೆ ಪ್ರಿಯಾಂಕಾ ಏನಿದ್ದಾಳೆ, ಈಕೆಗೆ ಗಂಡನಿಂದ ದೂರವಾಗಬೇಕು, ಗಂಡನ ಜೊತೆ ಬಾಳೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಮನೆಯಿಂದ ಒಡವೆಗಳನ್ನು ಹಾಕೊಂಡು ಪ್ರಿಯಕರನ ಜೊತೆಗೆ ಎಸ್ಕೇಪ್ ಆಗಿದ್ದಾಳೆ. ಈಗ ಪ್ರಿಯಕರನ ಜೊತೆಗೆ ಈಗ ಪೊಲೀಸರು ಆಕೆಯನ್ನ ಲಾಕ್ ಮಾಡಿದ್ದಾರೆ. ಕಾಲ್ ಡೀಟೇಲ್ಸ್ ಮತ್ತೆ CCTV ನೋಡುವಾಗ ನಮಗೆ ಕೆಲವು ಕ್ಲೂಸ್ ಸಿಕ್ಕಿತ್ತು. ಆ ಕ್ಲೂಸ್ ಮೇಲೆ ವರ್ಕೌಟ್ ಮಾಡಿಕೊಂಡು ನಾವು ಕುಣಿಗಲ್ಗೆ ಒಂದು ಟೀಮ್ ಕಳಿಸಿದ್ದೀವಿ. ಅಲ್ಲಿ ನಮಗೆ ಅವರು ಸಿಕ್ಕಿದ್ದಾರೆ, ಅವರು ಸುರಕ್ಷಿತ ಇದ್ದಾರೆ, ಬದುಕಿದ್ದಾರೆ. ಅವರಿಗೆ ರಿಕವರ್ ಮಾಡಿಕೊಂಡು ನಾವು ಇಲ್ಲಿ ವಾಪಸ್ ಬಂದಿದ್ದೀವಿ. ಈಗ ಎನ್ಕ್ವೈರಿ ನಡೀತಾ ಇದೆ. ಪ್ರೈಮರಿ ಮಾಹಿತಿ ಪ್ರಕಾರ ಗಂಡನ ಜೊತೆಗೆ ಇರಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. ಬೇರೆಯವರ ಜೊತೆಗೆ ಸಂಸಾರ ಮಾಡಲಿಕ್ಕೆ ಅವರದು ಪ್ರೈಮರಿ ಮಾಹಿತಿ ಪ್ರಕಾರ ಪ್ಲಾನ್ ಇತ್ತು. ಅದಕ್ಕೆ ಈ ಥರ ಅವರು ಮಾಡಿದ್ದಾರೆ. ಅವರು ಏನು ಆರೋಪ ಮಾಡಿದ್ದಾರೆ ಅದು ಬೇರೆ ಕತೆ ಇದೆ. ಅದರ ಮೇಲೆ ಎನ್ಕ್ವೈರಿ ಆಗುತ್ತೆ, ಅದು ನಾನು ಡಿನೈ ಮಾಡ್ತಾ ಇಲ್ಲ. ಬಟ್ ಯಾವಾಗ ನಮ್ಮ ಗಮನಕ್ಕೆ ಬಂದಿದೆ ಈ ಮ್ಯಾಟರ್, ನಾವು ತುಂಬ ಸೀರಿಯಸ್ ಆಗಿ ಇದು ತಗೊಂಡಿದ್ದೀವಿ. ಮತ್ತೆ ವಿದಿನ್ 10 to 12 hours ನಾವು ಪತ್ತೆ ಕೂಡ ಮಾಡಿದ್ದೀವಿ. ನಾನು ನಿನ್ನೆನೂ ಹೇಳಿದ್ದೀನಿ ಎಲ್ಲರಿಗೂ ದಟ್ ನಾವು ಎಲ್ಲ ಆ್ಯಂಗಲ್ಸ್ ನೋಡ್ತಾ ಇದ್ದೀವಿ, ನಾವು ಎಲ್ಲ ಆ್ಯಂಗಲ್ಸ್ ನೋಡಿದ್ದೀವಿ. ಅದಕ್ಕೆ ನಮ್ಮ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ವಿದಿನ್ 12 hours ಅವರಿಗೆ ರಿಕವರ್ ಮಾಡಿದ್ದಾರೆ, ಎಲ್ಲ ಆ್ಯಂಗಲ್ಸ್ ಅನಲೈಸ್ ಮಾಡಿಕೊಂಡು. ಕಾಲ್ ಡೀಟೇಲ್ಸ್ ಮತ್ತೆ CCTV ನೋಡುವಾಗ ನಮಗೆ ಕೆಲವು ಕ್ಲೂಸ್ ಸಿಕ್ಕಿತ್ತು. ಆ ಕ್ಲೂಸ್ ಮೇಲೆ ವರ್ಕೌಟ್ ಮಾಡಿಕೊಂಡು ನಾವು ಕುಣಿಗಲ್ಗೆ ಒಂದು ಟೀಮ್ ಕಳಿಸಿದ್ದೀವಿ. ಅಲ್ಲಿ ನಮಗೆ ಅವರು ಸಿಕ್ಕಿದ್ದಾರೆ, ಅವರು ಸುರಕ್ಷಿತ ಇದ್ದಾರೆ, ಬದುಕಿದ್ದಾರೆ. ಅವರಿಗೆ ರಿಕವರ್ ಮಾಡಿಕೊಂಡು ನಾವು ಇಲ್ಲಿ ವಾಪಸ್ ಬಂದಿದ್ದೀವಿ. ಈಗ ಎನ್ಕ್ವೈರಿ ನಡೀತಾ ಇದೆ. ಪ್ರೈಮರಿ ಮಾಹಿತಿ ಪ್ರಕಾರ ಗಂಡನ ಜೊತೆಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಪ್ರಿಯಾಂಕಾ ನಾಪತ್ತೆ ಆಗಿದ್ದಂತಹ ಕೇಸ್ಗೆ ನಿಜಕ್ಕೂ ಕೂಡ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಊಹಾಪೋಹಗಳಾಗಿತ್ತು. ಈಕೆ ಏನಾದರೂ ಕಿಡ್ನಾಪ್ ಆಗಿದ್ದಾಳ, ಕೊಲೆ ಆಗಿದ್ದಾಳ, ಅತ್ಯಾಚಾರ ಏನಾದರೂ ಮಾಡಿದಾರ ಅಂತ ಹೇಳಿ ಈ ರೀತಿ ಊಹಾಪೋಹಗಳು ಹಬ್ಬಿತ್ತು. ಬಟ್ ಈಕೆ ಪ್ರಿಯಕರನ ಜೊತೆ ಓಡ್ ಹೋದಾಗತ್ತಕ್ಕೆ ಈ ರೀತಿಯಾದಂತಹ ಪ್ಲಾನ್ ಮಾಡಿದಾಳೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ. ಜೊತೆಗೆ ಈ ಪ್ರಿಯಾಂಕಾನ ಪ್ಲಾನ್ ಅನ್ನ ಪೊಲೀಸರು ಯಾವ ರೀತಿ ಭೇದಿಸಿದ್ರು? ಖಂಡಿತವಾಗಿ ಚೈತ್ರ ಚಿಕ್ಕಮಗಳೂರಿನಲ್ಲಿ ತನ್ನ ಸಂಬಂಧಿ ಮದುವೆ ಇದೆ ಎಂಬಂತ ಕಾರಣವನ್ನ ನೀಡಿ ತನ್ನ ಪತಿ ಮತ್ತು ಅವರ ಕುಟುಂಬಸ್ಥರಿಗೆ ಹೇಳಿ ಚಿಕ್ಕಮಗಳೂರಿಗೆ ಬಂದು 12ನೇ ತಾರೀಕು ಮದುವೆಯನ್ನು ಕೂಡ ಈಕೆ ಅಟೆಂಡ್ ಮಾಡಿದಾಳೆ. ತದನಂತರದಲ್ಲಿ ಬೇಲೂರು ತಾಲೂಕಿನಲ್ಲಿರ್ತಕ್ಕಂತಹ ಬಿಕ್ಕೋಡು ಹೋಬಳಿಯ ಮತ್ತಾವರ ಗ್ರಾಮದಲ್ಲಿ ತನ್ನ ತಾಯಿಯ ಮನೆಗೂ ಕೂಡ ಹೋಗಿ ಬಂದು ಅದಾದ ನಂತರದಲ್ಲಿ 6:30ಕ್ಕೆ ಅವರ ತಾಯಿ ಆಕೆಯನ್ನ ಬಸ್ ಹತ್ತಿ ಬೇಲೂರಿಗೆ ಕಳಿಸಿದ್ದಾರೆ. ಬೇಲೂರಿನಿಂದ ಹಾಸನಕ್ಕೆ ಬರುವಂತ ಸಂದರ್ಭದಲ್ಲಿ ಈ ಒಂದು ಹೈಡ್ರಾಮವನ್ನ ಪ್ರಿಯಾಂಕಾ ಮಾಡಿರ್ತಕ್ಕಂಥದ್ದು. ಕುಣಿಗಲ್ನ ಫ್ಯಾಕ್ಟರಿಯಲ್ಲಿ ಈಕೆ ಪ್ರಿಯಾಂಕಾ ಮತ್ತು ಈಗ ಸೆರೆ ಸಿಕ್ಕಿರ್ತಕ್ಕಂತಹ ಡೇವಿಡ್ ಇಬ್ರು ಕೂಡ ಒಂದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾರೆ. ಇವರಿಬ್ರು ಕೂಡ ಸಂಬಂಧ ಬೆಳೆದು ಅಕ್ರಮ ಸಂಬಂಧ ಇವರ ನಡೆದೇ ಇರುತ್ತೆ. ಈ ವಿಚಾರ ಸಾಮಾನ್ಯವಾಗಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಆದ್ರೆ ಇವರಿಬ್ರು ಕೂಡ ಒಟ್ಟಾಗಿ ಸಂಸಾರ ಮಾಡ್ಬೇಕು, ಇಲ್ಲಿಂದ ಬೇರೆ ಕಡೆ ಹೋಗಿ ಜೀವನ ಮಾಡ್ಬೇಕು ಅನ್ನೋ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿರ್ತಾರೆ. ಈ ನಿಟ್ಟಿನಲ್ಲಿ ಚಿಕ್ಕಮಗಳೂರಿಗೆ ಮದುವೆಗೆ ಹೋಗುವ ಸಂದರ್ಭದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಒಡವೆಯನ್ನ ಮೈ ಮೇಲೆ ಹಾಕೊಂಡು ಹೋಗಿ ಮದುವೆ ಅಟೆಂಡ್ ಮಾಡ್ಕೊಂಡು ಬರುವಂತ ಸಂದರ್ಭದಲ್ಲಿ ಈಗ ಈ ರೀತಿಯಾದಂತಹ ಕಳ್ಳಾಟವನ್ನ ಪ್ರಿಯಾಂಕಾ ಮಾಡಿರ್ತಕ್ಕಂಥದ್ದು. ಕಲ್ಕೆರೆ ಗ್ರಾಮ ಎಂಬಂತ ಗ್ರಾಮದ ಬಳಿ ಇರ್ತಕ್ಕಂಥ ಕೆರೆಯ ಬಳಿಯಲ್ಲಿ ಆಕೆ ಸಂಪೂರ್ಣವಾಗಿ ತನ್ನ ಬಟ್ಟೆಯನ್ನ ಮತ್ತು ಚಪ್ಪಲಿ ಮತ್ತು ವ್ಯಾನಿಟಿ ಬ್ಯಾಗ್ ಎಲ್ಲವನ್ನೂ ಕೂಡ ಬಿಸಾಕಿ ಯಾರೋ ಆಕೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಮತ್ತು ಕೊಲೆಯನ್ನ ಮಾಡಿ ಆಕೆಯನ್ನ ಎಲ್ಲೋ ಬೇರೆ ಕಡೆ ಹಾಕಿದ್ದಾರೆ ಎಂಬಂತನ್ನ ನಂಬ್ಕೊಳ್ಳಿ ಮತ್ತು ಪೊಲೀಸ್ಗೆ ಡೌಟ್ ಬರ್ದೇ ಇರ್ಲಿ ಎಂಬ ರೀತಿಯಲ್ಲಿ ಈ ರೀತಿಯಾದಂತಹ ಘಟನೆ ನಿನ್ನೆ ನಡೆದಿತ್ತು. ಇದರ ಬೆನ್ನತ್ತಿದಂತಹ ಹಾಸನ ಪೊಲೀಸರು ಸುಮಾರು 10 ಗಂಟೆ ವೇಳೆ ಒಳಗಡೆನೆ ಈ ಕಳ್ಳಾಟವನ್ನ ಬಯಲು ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಕುಣಿಗಲ್ನಲ್ಲಿ ಇರ್ತಕ್ಕಂತಹ ಡೇವಿಡ್ ನವರ ಮನೆಗೆ ಹೋಗಿ ಪೊಲೀಸರ ತಂಡ ತನಿಖೆ ಅಲ್ಲಿ ಶೋಧವನ್ನು ನಡೆಸುವ ಸಂದರ್ಭದಲ್ಲಿ ಈಕೆ ಕೂಡ ಅಲ್ಲೇ ಇದ್ದಿದ್ದನ್ನ ಗಮನಿಸಿದ್ದಾರೆ. ಈಗ ಇವರಿಬ್ಬರನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈಕೆ ಸುಮಾರು 1.5-2 ವರ್ಷಗಳಿಂದ ಇದನ್ನ ಜೊತೆ ಸಂಪರ್ಕವನ್ನು ಇಟ್ಕೊಂಡಿದ್ದೆ ಎಂಬಂತಹ ಮಾಹಿತಿಯನ್ನ ಹಾಸನ ಪೊಲೀಸರು ಈಗಾಗಲೇ ಹೇಳ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣವನ್ನ ರಾಜ್ಯ ಮತ್ತು ಹಾಸನ ಜಿಲ್ಲೆಯಲ್ಲಿ ಆತಂಕ ಏನ್ ಸೃಷ್ಟಿ ಮಾಡಿತ್ತು. ಈ ಪ್ರಕರಣಕ್ಕೆ ಹಾಸನ ಪೊಲೀಸರು ಈಗ ತೆರೆಯನ್ನು ಕೂಡ ಎಳೆದಿದ್ದಾರೆ.
ಡೇವಿಡ್ಗೋಸ್ಕರವಾಗಿ ತನ್ನ ಗಂಡನನ್ನ ಬಿಟ್ಟು ಡೇವಿಡ್ ಜೊತೆ ಸಂಸಾರವನ್ನ ಶುರು ಮಾಡ್ಲಿಕ್ಕೋಸ್ಕರವಾಗಿ ತನ್ನ 4ನೇ ತರಗತಿ ಓದುವಂತ ಮಗವನ್ನು ಕೂಡ ಬಿಟ್ಟು ಹೈಡ್ರಾವನ್ನ ಮಾಡಿದಂತಹ ಪ್ರಿಯಾಂಕಾ ಪ್ಲಾನ್ ಅನ್ನ ಫ್ಲಾಪ್ ಮಾಡೋದ್ರಲ್ಲಿ ಹಾಸನ ಪೊಲೀಸರು ಯಶಸ್ವಿಯಾಗಿದ್ದಾರೆ ಚೈತ್ರ. ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮ ಡೀಟೇಲ್ಸ್ಗೆ. ಮಹಾಶಿವರಾತ್ರಿ ಎಂದೇ ಶಿವಲಿಂಗ ಮೂರ್ತಿಯನ್ನ ಭಗ್ನಗೊಳಿಸಿದ್ದಾರೆ ಕಿಡಿಗೇಡಿಗಳು. ಶಿವಲಿಂಗ ಹಾಗೂ ನಂದಿ ಮೂರ್ತಿ, ಹೊನ್ನೆತ್ತಮ್ಮ ದೇವಿ ಮೂರ್ತಿಗಳನ್ನ ಭಗ್ನಗೊಳಿಸಿದ್ದಾರೆ ಕಿಡಿಗೇಡಿಗಳು. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಸಿಂಗಟಾಲೂರು ಗ್ರಾಮಸ್ಥರು ಈ ವಿಚಾರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಮಹಾಶಿವರಾತ್ರಿ ಎಂದು ಶಿವಲಿಂಗಕ್ಕೆ ಸಾಕಷ್ಟು ವಿಶೇಷ ಪೂಜೆಗಳನ್ನ ಸಲ್ಲಿಕೆ ಮಾಡಲಾಗುತ್ತೆ. ಆದರೆ ಕಿಡಿಗೇಡಿಗಳು ಈಗ ಶಿವಲಿಂಗ ಮೂರ್ತಿಯನ್ನೇ ಭಗ್ನಗೊಳಿಸಿದ್ದಾರೆ. ಜೊತೆಗೆ ನಂದಿ ಮೂರ್ತಿ, ಹೊನ್ನೆತ್ತೆಮ್ಮ ದೇವಿ ಮೂರ್ತಿಯನ್ನ ಕೂಡ ಭಗ್ನಗೊಳಿಸಿದ್ದಾರೆ. ಮೂರ್ತಿ ಭಗ್ನಗೊಳಿಸಿದವರ ವಿರುದ್ಧ ಗ್ರಾಮಸ್ಥರು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಪಟ್ಟಣ ಹಿಡಿದಿದ್ದಾರೆ. ಪೊಲೀಸರು ದೌಡಾಯಿಸಿದ್ದು ಗದಗ ಎಸ್ಪಿ ಹಾಗೂ ಟೀಮ್ನಿಂದ ದೇವಸ್ಥಾನವನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಪದೇ ಈಗ ಹಿಂದೂ ದೇವತೆಗಳನ್ನ ಭಗ್ನಗೊಳಿಸುವಂತಹ ಒಂದು ವಿಚಾರಗಳು ಆಗ್ತಾ ಇದೆ. ಆಗಾಗ ಹಿಂದೂ ದೇವತೆಗಳ ಮೂರ್ತಿಗಳಿಗೆ ಅಪಮಾನ ಮಾಡೋದು ಅಥವಾ ಆ ಮೂರ್ತಿಗಳನ್ನ ಭಗ್ನಗೊಳಿಸೋದು, ಈ ರೀತಿಯಾದಂತಹ ಘಟನೆಗಳು ಮತ್ತೆ ಮರುಕಳಿಸ್ತಾ ಇದೆ. ಹಾಗಾಗಿ ಈಗ ಪೊಲೀಸರು ಸಾಕಷ್ಟು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈಗ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಿವರಾತ್ರಿಗೆ ನಾವು ಬೆಳೆಯೋಕ್ಕಂತ ಬಂದಿವಿ ಸರ್. ಒಂದಿನ ಅಡ್ವಾನ್ಸ್ ಮುಂಚೆ ಬೆಳೆದು ನಿನ್ನೆಲ್ಲ ಸ್ವಚ್ಛ ಮಾಡಿ ಹೋಗಿದ್ವಿ ಸರ್. ನಿನ್ನೆ ಸಾಯಂಕಾಲ 4:30-5 ಗಂಟೆಗೆ ಹೋಗಿವಿ ಸರ್. ಎಲ್ಲ ತೊಳೆದು ಬೆಳೆದು ಎಲ್ಲದನ್ನು ಒಳ್ಳೆ ಬೆಳಿಗ್ಗೆ ಅಭಿಷೇಕ ಮಾಡ್ಬೇಕಂತ ಅಜ್ಜರ ಕರ್ಕೊಂಬಂದಿವಿ ಸರ್. ನಾವು ಅಜ್ಜನ ಕರ್ಕೊಂಬರ್ಬೇಕಂತಂದು ಅಜ್ಜರು ಜಾಕ ಮಾಡಿ ಬರ್ತೀವಿ, ನೀವು ಅಲ್ಲಿ ನಾನು ಮತ್ತೆ ಸ್ವಲ್ಪ ದೀಪ ಕಸ ಹೊಡೆದು ಉದನ್ ಕಡ್ಡಿ ಹಚ್ಚಿನ ಅಂತಂದ್ರೆ ಬಂದಿವಿ ಸರ್. ಗುಡಿಗೆ ಬಂದು ಗುಟ್ಲೆ ಎಲ್ಲ ಸರ ಒಳಗೆ ಲಿಂಗ ಮೂರ್ತಿಯನ್ನು ಒಡೆದು ಹಾಕಿದೆ ಸರ್. ಆಮೇಲೆ ಹೊರಗೆ ಬಸವಣ್ಣ ಗುಡಿನೂ ಒಡೆದು ಹಾಕಿದೆ ಸರ್. ಆಮೇಲೆ ಅಲ್ಲಿ ಹೊನ್ನೆತ್ತೆಮ್ಮ ಅಂತ ಇದೆ ಸರ್, ಅದನ್ನು ಪೂರ್ತಿ 2 ಹೋಳು ಮಾಡಿವ್ರಿ ಸರ್. ನಾವು ಹಳ್ಳಿ ಮತ್ತು 7 ಸುಮಾರು ನೋಡಿದ್ವಿ ಸರ್. ರಾತ್ರಿ ಈ ಕೆಲಸವನ್ನು ಮಾಡಿವ್ರಿ ನೋಡಿ ಸರ್. ದೇವಸ್ಥಾನದಾಗ ಅವ್ರಿಗೇನ ಬಂಗಾರ ಸಿಕ್ಕತ್ತೇನ್ರಿ, ಅದನ್ನು ಒಡೆದು ಹೋಗ್ಯಾರ್ರಿ. ಅವ್ರಿಗೆ ಬಂಗಾರ ಸಿಕ್ಕತ್ತೋ ಏನು. ಬಸವಣ್ಣನ ದೇವ್ರು ಹೊಡೆದಾರ್ರಿ, ಈಕಿ ಹೊನ್ನೆತ್ತಮ್ಮನ ದೇವ್ರು ಹೊಡೆದಾರ್ರಿ, ತಲೆ ಹೊಡೆದಾರ. ಅವ್ರನ್ನ ಹಂಗೆ ತಪ್ಪು ಶಿಕ್ಷೆ ಅವ್ರಿಗೆ ಕೊಡ್ರಿ. ಅವ್ರ ದೇವಸ್ಥಾನದೊಳಗೆ ಬಂದು ಮಾಡ್ಯಾರ್ರಿ. ನಿನ್ನೆ ಬೇಸೈತ್ರಿ, ನಿನ್ನೆಲ್ಲ ಗುಡಿ ತೊಳೆದು ಎಲ್ಲ ಸುಣ್ಣ ಹಚ್ಚಿ ಹೋಗ್ಯಾರ್ರಿ. ಎಲ್ಲ ನೋಡ್ಯಾರ್ರಿ, ನಿನ್ನೆ ನೋಡೀವ್ರಿ. ನಾವು ಇಲ್ಲೇ ಕೆಲ್ಸಕ್ಕೆ ಬಂದಿದ್ದೀವ್ರಿ, ನೋಡಿಗಿವ್ರಿ. ನಿನ್ನೆಲ್ಲ ಚಲೋ ಐತ್ರಿ, ಗುಡಿ ತೊಳ್ದಾರ, ದೇವ್ರ ಮೈ ತೊಳ್ದೇವಿ, ಎಲ್ಲ ಆಗೈತ್ರಿ, ಮಾಡಿ ಹೋಗ್ಯಾರ್ರಿ. ನೋಡೀವಿ ಇಷ್ಟೊತ್ನಾಗ. ಒಳ್ಳೆ ಇವತ್ತು ಮುಂಜಾನೆ ಪೂಜೆಗೆ ಬಂದಾರು ಹೇಳಿದ್ರಿ, ನಮಗೆ ಇಲ್ಲೇ ಕೆಲ್ಸಕ್ಕೆ ಬರ್ತಿದ್ವಿ ನಾವು ಸರ್. ರಾತ್ರಿ ಸಾಯಂಕಾಲ ಬರ್ಬೇಕಂತ ಮಾಡಿದ್ರಿ ಪೂಜೆಗೆ. ಇದು ಅಲ್ಲೇ ಮುಂಜಾನೆನೇ ಸುದ್ದಿ ಬಂದೈತ್ರಿ. ಅದೇ ಇದು ಉದ್ದೇಶದಿಂದ ನಿನ್ನೆ ಏನೈತಿ, ಕೆಲವೊಂದಿಷ್ಟು ಇಲ್ಲಿ ಸುತ್ತಮುತ್ತಲು ರೈತರು ಗುಡಿ ಸ್ವಚ್ಛ ಮಾಡಿ ಮೂರ್ತಿ ಎಲ್ಲ ತೊಳೆದು ಮರುದಿವಸ ಇವತ್ತಿನ ದಿವಸ ಅಭಿಷೇಕ ಮಾಡ್ಬೇಕಂತೇಳಿ ಎಲ್ಲ ಮಾಡಿಟ್ಟು ಹೋಗ್ಯಾರ. ಬೆಳಿಗ್ಗೆ ಇದು ಮಾಡ್ಕೊಂಡು ಮುಂಜಾನೆ ಬಂದಾರಲ್ಲ, ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಪೂಜೆ ಮಾಡೋಕೆ ಬಂದಾಗ ಈ ಮೂರ್ತಿ ಎಲ್ಲ ಭಗ್ನಗೊಂಡದ್ದು ನೋಡಿ ನಮಗೆಲ್ಲರಿಗೆ ಫೋನ್ ಹಚ್ಚಿದ್ರು. ಫೋನ್ ಹಚ್ಚಿದ ಬಂದು ನೋಡಿದ್ವಿ, ಪೂರ್ತಿ ಮೂರ್ತಿ ಭಗ್ನ ಆಗ್ಯಾವು. ಯಾಕೆ ಮೂರ್ತಿ ಭಗ್ನ ಆಗ್ಯಾವು ಏನು ಉದ್ದೇಶಪೂರ್ವಕವಾಗಿ ಕೆಲವೊಂದಿಷ್ಟು ಜನ ನಿಧಿಗಳ್ರು ಮಾಡ್ಯಾರ ಅಂತಾರೆ. ಬಟ್ ನಿಧಿಗಳ್ರದ್ದು ಅಲ್ಲ ಇದು ಕೆಲಸ. ನಿಧಿಗಳ್ರ ಕೆಲಸ ಆಗಿದ್ದರೆ ಈ ರೀತಿ ಮೂರ್ತಿ ಭಗ್ನ ಮಾಡುವಂಥ ಪ್ರಶ್ನೆ ಇದ್ದಿದ್ದಿಲ್ಲ. ಇದು ಉದ್ದೇಶಪೂರ್ವಕವಾಗಿ ಧಾರ್ಮಿಕ ಭಾವನೆಗೆ ಧಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಮಾಡಿರುವಂಥ ಕೃತ್ಯ ಇದು. ನಂದಿ ಮೂರ್ತಿಯನ್ನು ಕೂಡ ತಲೆಯಲ್ಲಿ ಒಡೆದು ಹಾಕಿದ್ದಾರೆ. ನಾಗಪ್ಪನ ಮೂರ್ತಿ ಹೆಸರಲ್ಲಿ ಅದನ್ನು ಕೂಡ ಇಲ್ಲಿ ಕಲ್ಲಿನ ಮೂರ್ತಿ ಒಡೆದು ಹಾಕಿದ್ದಾರೆ. ಹಾಗೆ ಇಲ್ಲೇ ಪಕ್ಕದ ಒಂದು 100 ಮೀಟರ್ ಒಳಗೆ ಇಲ್ಲಿ ಹೊನ್ನೆತ್ತಮ್ಮ ದೇವಸ್ಥಾನ ಇದೆ, ದೇವಿ ದೇವಸ್ಥಾನ. ಅದನ್ನು ನೋಡಿದ್ರೆ ಅಂಕರು ನೀವು ಭಯಂಕರ, ಅದು 2 ತುಂಡಾಗಿದೆ ಸರ್. ಅದನ್ನು ಕೂಡ ಇದನ್ನು ಮಾಡಲಿಕ್ಕೆ ಮತಾಂಧ ಶಕ್ತಿಗಳ ಮುಖ್ಯ ಕಾರಣ ಸರ್. ಅದು ಹೊರತುಪಡಿಸಿರಿ ಯಾವುದೇ ನಿಧಿಗಳು ಅದರಿಂದ ಏನಿಲ್ಲ. ಈಗ ಪೊಲೀಸ್ನವರು CPI ಸಾಹೇಬರು ಬಂದು ಹೋದ್ರು ಸರ್ ಮುಂಡ್ರಿಗಿಂದ. ಅವರು ಹಾಗೆ ಬಂದು ಹೋದರು, ನೀವು ಕಂಪ್ಲೇಂಟ್ ಕೊಡಿ ಅಂತಂದರು. ಆದ್ರೆ ಮುಂದೆ ಇದು ಏನಾಗಬೇಕು, ಇದು ಹೆಚ್ಚಿನ ರೀತಿಯ ತನಿಖೆಯಾಗಿ ಯಾರು ಇದನ್ನು ಈ ಕುರಿತು ಎಸಗ್ಯಾರ ಅದನ್ನು ಅವ್ರಿಗೆ ಕಠಿಣ ಶಿಕ್ಷೆ ಆಗೋದ್ರ ಮುಖಾಂತರ, ಹಾಗೂ ನಾವು ಈ ಗದಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ನಾವು ಒಂದು ಕೋರಿಕೆ ಏನಂತೇಳಿ, ಇದನ್ನು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಲಿಕ್ಕೆ ಅವರು ಸಹಕರಿಸಬೇಕು, ಅವರಿಂದ ಒಂದು ಸಹಾಯಧನವನ್ನು ಮಾಡಬೇಕು ಅಂತೇಳಿ ತಮ್ಮ ಒಂದು ಮಾಧ್ಯಮದ ಮೂಲಕ ನಾವು ವಿನಂತಿ ಮಾಡ್ಕೊಳ್ತೇವೆ. ಇಲ್ಲಿ ನಮ್ಮದೇನು ಶಂಕಲೂರು ಗ್ರಾಮದಲ್ಲಿ ಒಂದು ಪುರಾತನ ದೇವಸ್ಥಾನದಲ್ಲಿ ವಿಗ್ರಹನ ಭಿನ್ನ ಮಾಡಿರೋದು ಒಂದು ದೃಶ್ಯನ ನಾನು ಕಂಡಿರ್ತೀನಿ. ಅದ್ರ ಬಗ್ಗೆ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಸಲಹೆ ಸೂಚನೆ ನೀಡಿ ಇದನ್ನು ಆದಷ್ಟು ಬೇಗ ಪತ್ತೆ ಮಾಡಲಿಕ್ಕೆ ನಾವು ಎಲ್ಲ ಎಫರ್ಟ್ಸ್ ಕೂಡ ಮಾಡ್ತಿದ್ದೀವಿ. ಆಲ್ರೆಡಿ ಇಲ್ಲಿ ಏನೇನು ಆಯಾಮಗಳಿದೆ ಅಂತ ಹೇಳಿ ನಾನು ಇಲ್ಲಿ ಗ್ರಾಮಸ್ಥರ ಜೊತೆ ಮಾತಾಡಿದಾಗ ಅವರು ಸ್ಥಳೀಯರ ಮೇಲೆ ಯಾರ ಮೇಲೂ ಸಂಶಯ ಪಡ್ತಿಲ್ಲ, ಯಾರು ಹೊರಗಡೆಯಿಂದ ಬಂದಿರ್ಬೋದು ಅಂತ ಹೇಳ್ತಿದ್ದಾರೆ. ಅದು ಏನಿದೆ ಅಂತ ಹೇಳಿ ನಮಗೆ ತನಿಖೆ ಸಂದರ್ಭದಲ್ಲಿ ಕಂಡುಬರುತ್ತೆ. ನಾನು ವಿಶೇಷವಾಗಿ ಇಲ್ಲಿ
ನೋಡ್ಕೊಂಡು ಬಂದಿದ್ದ ಸಂದರ್ಭದಲ್ಲಿ ಹೊರಗಡೆಯಿಂದ ಬಂದವರಿಗೆ ಇಲ್ಲಿ ಎಕ್ಸಾಕ್ಟ್ಲಾಗಿ ಹೊಸಬ್ರಿಗೆ ಇಲ್ಲಿ ದೇವಸ್ಥಾನ ಇರೋದ್ರ ಬಗ್ಗೆ ಗೊತ್ತಾಗಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಮುಂಚೆ ಯಾರನ್ನ ನೋಡಿರೋರು ಇದ್ರೇ ಅದನ್ನು ಗೊತ್ತಾಗಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂತ ಹೇಳಿದರೆ ಇದು ಮೇನ್ ರೋಡಿಂದ ಭಾಳ ದೂರ ಇದೆ. ಸೊ ಅದಕ್ಕೆ ಅದನ್ನು ಇಟ್ಕೊಂಡು ಮುಂದಿನ ತನಿಖೆ ಮಾಡಬೇಕಾಗುತ್ತೆ. ತುಂಬ ಕೋಆರ್ಡಿನೇಟ್ ಆಗಿ ಒಂದಕ್ಕೊಂದಕ್ಕೆ ಸಪೋರ್ಟ್ ಮಾಡಿಕೊಂಡು ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಆ್ಯಸ್ ಅ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ತುಂಬ ಚೆನ್ನಾಗಿ ಎಲ್ಲರನ್ನ ಅಸೈನ್ ಮಾಡ್ಕೊಂಡು ವರ್ಕ್ನ ನಮ್ಮಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಆಗಿರ್ಬೋದು, ಮತ್ತು ಇಶಾನ್ ಕಿಶನ್ ಆಗಿರ್ಬೋದು, ಪ್ಲಸ್ ಬೌಲಿಂಗ್ ಜಸ್ಪ್ರೀತ್ ಬೂಮ್ರಾ ಆಗಿರ್ಬೋದು, ತುಂಬ ಚೆನ್ನಾಗಿದ್ದಾರೆ. ಸೊ ಐ ರಿಯಲಿ ವಿಶ್ ದಟ್ ಅವರ್ ಕಂಟ್ರಿ ಶುಡ್ ಗೆಟ್ ದ T20 ಕಪ್ ಆ್ಯಂಡ್ ದೇ ಶುಡ್ ಟೇಕ್ ದ ಕಪ್ ಆ್ಯಂಡ್ ಕಮ್ ಟು ಅವರ್ ಹೋಮ್. ಆಲ್ ದ ಬೆಸ್ಟ್ ಇಂಡಿಯಾ ಫಾರ್. ಇಷ್ಟು ವರ್ಷ ತುಂಬ ಕಷ್ಟಪಟ್ಟು ಆಡಿದೆ ನಮ್ಮ ಇಂಡಿಯಾ ಟೀಮ್. ಸೊ ನಾವೆಲ್ಲ ಕೂತ್ಕೊಂಡು ಒಟ್ಟಿಗೆ ಮ್ಯಾಚ್ ನೋಡೋಣ ಮತ್ತು ಅವ್ರಿಗೆಲ್ಲ ಚೇರ್ಸ್ ಮಾಡೋಣ. ಪ್ರತಿ ಸಲನೂ ಮ್ಯಾಚ್ ನೋಡಿ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿದ್ದೀರಾ. ಸೊ ಈ ಸಲನೂ ಅದೇ ಥರ ನೋಡಿ ಮತ್ತು ಎಂಜಾಯ್ ಮಾಡಿ ಚೇರ್ಸ್ ಮಾಡಿ ಅಂತ ಹೇಳ್ತಾ ನಾನು ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಇಂಡಿಯಾ. ನನ್ನ ಹೆಸರು ಗಗನ್. ನಾನು ಕ್ರೀಡಾವಸತಿ ನಿಲಯದ ಕ್ರೀಡಾಪಟು. ಈಗ ನಾನು T20 ವರ್ಲ್ಡ್ ಕಪ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಡೀತಿದೆ. ಅದರಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ 8 ಮ್ಯಾಚ್ ಆಗಿದೆ. 7 ಮ್ಯಾಚ್ ಗೆದ್ದಿದೆ ಇಂಡಿಯಾ, 1 ಮ್ಯಾಚ್ ಸೋತಿದೆ. ಈಗ 9ನೇ ಬಾರಿ ನಡೆಯಲಿದೆ. ಇದನ್ನೆಲ್ಲರೂ ಕಾದು ಕೂತಿ ನೋಡೋಣ. ಶ್ರೀಲಂಕಾದ ಕೊಲಂಬಿಯಾದಲ್ಲಿ ಮ್ಯಾಚ್ ನಡೆಯಲಿದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ನಾನು ಅಭಿಷೇಕ್ ಶರ್ಮಾ ಅವರು ಓಪನಿಂಗ್ ಚೆನ್ನಾಗಿ ಮಾಡ್ತಾರೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಇದು 9ನೇ ಬಾರಿ ಮುಖಾಮುಖಿ ಇದೆ. ಅದರಲ್ಲಿ ನಮ್ಮ ಭಾರತ ದೇಶನೇ ಗೆಲ್ಲುತ್ತಂತ ಹೇಳಿ ಎಲ್ಲರಿಗೆ ಭರವಸೆ ಇದೆ. ಗೆಲ್ಲುತ್ತದೆ, ಏನು ಇದು ಹೇಳುವಂಥ ಇದನ್ನೇ ಇಲ್ಲ. ಯಾಕಂದರೆ ನಮ್ಮಲ್ಲಿ ಕ್ರಿಕೆಟ್ ಕ್ರೀಡಾಪಟುಗಳು ಒಳ್ಳೆಯ ಕ್ರೀಡಾಪಟುಗಳು ಇದ್ದಾರೆ. ಬೌಲರ್ಸು, ಬ್ಯಾಟ್ಸ್ಮನ್ನು ಎಲ್ಲರೂ ಒಳ್ಳೆಯ ಫೀಲ್ಡರ್ಸು ಎಲ್ಲರೂ ಚೆನ್ನಾಗಿದ್ದಾರೆ. ಯಾಕಂದರೆ ನಾವು ಮುಂಚೆ ಸಣ್ಣವರಿದ್ದಾಗಲಿಂದ ನೋಡ್ಕೊತಾ ಬರ್ತಾಯಿದ್ದೀವಿ. ನಮ್ಮ ಕ್ರಿಕೆಟ್ ಟೀಮ್ ಒಳ್ಳೆ ಚೆನ್ನಾಗಿದೆ. ಅದು ನಾವು ಕುತೂಹಲದಿಂದ ಕಾಯ್ತಾ ಇದ್ದೀವಿ. ನಾವು ವರ್ಲ್ಡ್ ಕಪ್ಪಿಗೆ ಫೈನಲ್ ತಲುಪಿ ಫೈನಲನ್ನು ಗೆಲ್ಲುವಂಥ ಕೆಪಾಸಿಟಿ ಇದೆ ನಮ್ಮ ಇಂಡಿಯಾ ಟೀಮಲ್ಲಿ. ಆಲ್ ದ ಬೆಸ್ಟ್ ಇಂಡಿಯಾ ಕ್ರಿಕೆಟ್ ಟೀಮ್, ಆಲ್ ದ ಬೆಸ್ಟ್. ಇಂಡಿಯಾ ಮತ್ತು ಪಾಕಿಸ್ತಾನ ಮುಖಾಮುಖಿಯಾಗಿ ಕಳೆದ ನಂತರ 7 ಸಾರಿ ನಮ್ಮ ಇಂಡಿಯಾ ಗೆದ್ದಿದೆ. ಈ ಬಾರಿನೂ ನಮ್ಮ ಇಂಡಿಯಾನೇ ಗೆಲ್ಲುತ್ತದೆ ಅಂತ ನಾವೆಲ್ಲ ಕಾತುರದಿಂದ ತುಂಬ ಕಾಯುತ್ತಿದ್ದೇವೆ. ಹಾಗಾಗಿ ಇಂಡಿಯಾ ಗೆಲ್ಲಬೇಕಂತ ನಾವೆಲ್ಲ ಶುಭ ಹಾರೈಸ್ತೀವಿ. ಆಲ್ ದ ಬೆಸ್ಟ್ ಇಂಡಿಯಾ. ಈ ವರ್ಷವೂ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಮ್ಯಾಚ್ ಇರುತ್ತೆ. ಆ ಮ್ಯಾಚಲ್ಲಿ ಇಂಡಿಯಾ ಯಾವಾಗಲೂ ಗೆಲ್ಲುತ್ತೆ ಅನ್ನೋ ಭರವಸೆ ಯಾವಾಗಲೂ ಇದ್ದೇ ಇರುತ್ತೆ. ಈ ಸತಿನೂ ಗೆದ್ದು ಬರುತ್ತೆ ಇಂಡಿಯಾ. ಗೆದ್ದು ಬಾ ಇಂಡಿಯಾ. ಇಂಡಿಯಾ ಪಾಕಿಸ್ತಾನ ಪ್ರತಿ ವರ್ಷವೂ ಮ್ಯಾಚ್ ಇದೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚು ನೋಡಬೇಕಾದ್ರೆ ಹೋಪ್ ಇರುತ್ತೆ. ಈ ಸರಿನೂ ನಮ್ಮ ಇಂಡಿಯಾ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ. ಗೆದ್ದು ಬಾ ಇಂಡಿಯಾ. ನಮ್ಮ ಇಂಡಿಯಾ ಒಳಗೆ ನಾವು ಏನಂದ್ರೆ ನಾವು ಕ್ರಿಕೆಟ್ ಟೀಮ್ನ ನೋಡ್ತೇವೆ. ಕ್ರಿಕೆಟ್ ಆಟ ಆಡೋರನ್ನ ನಾವು ಹೆಚ್ಚಿಗೆ ಪ್ರೋತ್ಸಾಹ ಕೊಡ್ತೇವೆ. ಅಂತದ್ರಾಗ ಇವತ್ತು ನಮ್ಮ ಇಂಡಿಯಾ ಮ್ಯಾಚ್ ಜೊತೆ ಪಾಕಿಸ್ತಾನವ್ರ ಮ್ಯಾಚ್ ಐತಿ. ನಮ್ದು ಇಂಡಿಯಾ ನಾವು ಗೆಲ್ತೈತೆ ಅನ್ನೋ ನಮಗೆ ಕಾನ್ಫಿಡೆನ್ಸ್ ಒಂದು ಸ್ವಲ್ಪ ಜಾಸ್ತಿನೇ ಐತಿ. ಮತ್ತು ನಮ್ಮ ಇಂಡಿಯಾ ಇವತ್ತು ಗೆಲ್ತೈತೆ ಅನ್ನೋ ನಮಗೆ ಒಂದು ಧೈರ್ಯ ಐತಿ. ಇವತ್ತು ನಮ್ಮ ಅಣ್ಣಗಳು ಏನು ಆಡತ್ತಾರ ನೋಡೆ, ಅದ್ರೊಳಗೆ ನಮ್ಮ ಇಂಡಿಯಾ ಗೆಲ್ತೈತೆ ಅನ್ನೋ ನಮ್ಗೆ ಐತಿ. ಆಲ್ ದ ಬೆಸ್ಟ್ ನಮ್ಮ ಇಂಡಿಯಾ ಟೀಮ್ಸ್ ಅಣ್ಣಗಳಿಗೆಲ್ಲರಿಗೂ. ಇನ್ನೊಂದು ನಮ್ಮ ವೈರಿ ರಾಷ್ಟ್ರ ಆಗಿರ್ತಕ್ಕಂಥ ಪಾಕಿಸ್ತಾನ ಮತ್ತು ನಮ್ಮ ಭಾರತ ಇವತ್ತು ಫೀಲ್ಡಲ್ಲಿ ಹೊಡೆದಾಡ್ತಕ್ಕಂಥದ್ದು ಕ್ರಿಕೆಟ್ ಮ್ಯಾಚ್ನಲ್ಲಿ ಫಲಿತಾಂಶ ನಮ್ಗೆ ಆಗಲೇ ಗೊತ್ತಾಗಿದೆ. ಗೆಲುವು ನಮ್ಮದೇ, ಖಂಡಿತವಾಗ್ಲೂ ಗೆಲ್ತೇವೆ. ಆದರೂ ಆಟ ಆಡಬೇಕು, ಆಟ ಆಡಿ ಭರ್ಜರಿ ಸಂಭ್ರಮಾಚರಣೆಯನ್ನು ಮಾಡ್ತೇವೆ. ಖಂಡಿತವಾಗ್ಲೂ ನಮ್ಮ ಒಂದು ಒಳ್ಳೆ ಯುವ ಪಡೆ ಇದೆ ಭಾರತದಲ್ಲಿ. ಫಸ್ಟ್ ಆಫ್ ಯಾವುದೇ ಸಿಗಲಿ, ಯಾರೇ ಟಾಸ್ ವಿನ್ ಆಗಲಿ, ನಾವು ಏನೇ ಆಯ್ಕೆ ಮಾಡ್ಕೊಳ್ಳಿ, ಗೆಲುವು ನಮ್ಮದೇ. ಭಾರತ್ ಮಾತಾ ಕಿ ಜೈ. ಆಲ್ ದ ಬೆಸ್ಟ್ ಇಂಡಿಯಾ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತ ಬಂದರೆ ಪ್ರತಿ ಮನೆಯಲ್ಲೂ ಒಂದು ಖುಷಿ, ಸಂತೋಷ, ಹಬ್ಬದ ವಾತಾವರಣ. ಪ್ರತಿ ಸತಿ ಇಂಡಿಯಾ ಗೆಲ್ತಾ ಇದೆ. ಮುಂದೆನೂ ಇಂಡಿಯಾ ಗೆಲ್ಲಬೇಕು. ಈ ಸತಿನೂ ಇಂಡಿಯಾ ಗೆಲ್ಲುತ್ತೆ, ಮುಂದೆನೂ ಇಂಡಿಯಾ ಗೆಲ್ಲುತ್ತೆ. ಪ್ರತಿ ಸತಿನೂ ಇಂಡಿಯಾ ಗೆಲ್ಲಬೇಕು ದೇವರ ಪ್ರಾರ್ಥಿಸ್ಕೊಳ್ತೀವಿ. ಎಂಥ ವೈರಿ ಎದುರಾದ್ರೂ ಇಂಡಿಯಾದ ಮುಂದೆ ಎಲ್ಲರೂ ಝೀರೋನೇ. ಎಲ್ಲರೂ ಸೋತೋಗ್ತಾರೆ, ಇಂಡಿಯಾ ಮಾತ್ರ ಗೆಲ್ಲುತ್ತೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಜೊತೆಗೆ ಇಂಡಿಯಾ ಮ್ಯಾಚ್ಗೆ ಶುಭಾಶಯನೂ ಕೋರ್ತೀವಿ. ಈ ದಿನ ನಡೆಯುವಂತಹ ಭಾರತ ಪಾಕಿಸ್ತಾನದ T20 ವರ್ಲ್ಡ್ ಕಪ್ ಕ್ರಿಕೆಟ್ ಇದರ ಈ ದಿನ ನಡೆಯುವ ಕಾರ್ಯಕ್ರಮ, ಭಾರತ ಮತ್ತು ಪಾಕಿಸ್ತಾನದ ಕಾರ್ಯಕ್ರಮ ಅತ್ಯಂತ ಕುತೂಹಲಕಾರಕ ಇರುತ್ತೆ. ಆದರೆ ಇನ್ನೂ ಒಂದು ಹೇಳಬೇಕು ಅಂತಂದರೆ, ಕುತೂಹಲಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನವನ್ನು ಬಗ್ಬಡಿಯುವಂಥ ಕೆಲಸವನ್ನು ಭಾರತ ಮಾಡೇ ಮಾಡುತ್ತೆ. ನಮ್ಮ ಕ್ರಿಕೆಟ್ ಆಟಗಾರರ ವಿಶ್ವಾಸ ಅವ್ರ ಮೇಲೆ ನಮ್ಗೆ ತುಂಬ ಇದೆ ಮತ್ತು ನಂಬಿಕೆ ಇದೆ. ನಮಗೆ ಶಿವನ ಆಶೀರ್ವಾದ ಸದಾಕಾಲ ಇರುತ್ತೆ. ಹಾಗಾಗಿ ಇವತ್ತು ಮ್ಯಾಚ್ಗಳು ಕೂಡ ಸದಾಕಾಲ ಇದೆ.
ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬೇರೆ. ನಾವು ಪಾಕಿಸ್ತಾನದವರನ್ನ ಅತಿ ಹೆಚ್ಚು ರನ್ಗಳಿಂದ ಬಗ್ಬಡಿತೀವಿ. ಅಭಿಷೇಕ್ ಶರ್ಮಾ ಅಂತೂ ಇಟ್ಟು ಬಾರಿಸ್ತಾನೆ, ಯಾವುದೇ ಅನುಮಾನ ಇಲ್ಲ. ಸೂರ್ಯಕುಮಾರು ಎಲ್ಲ ಒಳ್ಳೆ ಫಾರ್ಮ್ಗಳಿದ್ದಾರೆ, ಯಾರು ಕೂಡ ಬಿಟ್ಕೊಡಲ್ಲ ಮ್ಯಾಚ್ಗಳನ್ನ. ಹಾಗೆ ಇವತ್ತು ಗೆಲ್ತೀವಿ, ಚೇಸಿಂಗ್ ಸಿಕ್ಕರೆ. ಇವತ್ತು ಶಿವರಾತ್ರಿ ಹಬ್ಬ. ಈ ಶಿವನ ರುದ್ರ ರೂಪಕ್ಕೆ ಪಾಕಿಸ್ತಾನ ಸದೆ ಬಡಿದು ಹೋಗ್ತದೆ. ಇವತ್ತು ನಡೀತಿರುವ ಇಂಡಿಯಾ ಪಾಕಿಸ್ತಾನ ಮ್ಯಾಚಲ್ಲಿ ಗೆಲ್ಲೋದು ನಾವೇ. ಯಾವತ್ತಿದ್ರೂ ಇಂಡಿಯಾಕ್ಕೆ, ಭಾರತಕ್ಕೆ ಗೆಲುವು, ಪಾಕಿಸ್ತಾನಕ್ಕೆ ಸೋಲು ಅನ್ನೋದು ನಮ್ಮ ನಂಬಿಕೆ ಅಲ್ಲ, ಇದು ಆತ್ಮವಿಶ್ವಾಸ. ಇಂಡಿಯಾ ಪಾಕಿಸ್ತಾನ ಯಾವ ರೀತಿ ನಮಗೆ ಕಪ್ಪಿದೆ, ಗೆಲ್ಲಬೇಕು ಅನ್ನೋ ನಮ್ಮ ಪ್ರತಿಯೊಬ್ಬ ಭಾರತೀಯನೂ ಸಹ ಇಚ್ಛೆಪಡ್ತಾನೆ. ಯಾಕಪ್ಪ ನಾವು ಗೆಲ್ಲಬೇಕು ಅಂದರೆ ಪ್ರತಿಯೊಂದು ಈಗ ಮಹಿಳೆಯರ ಟೀಮು ಸಹ ಯಾವ ರೀತಿ ಗೆಲ್ತಾ ಇದೆ, ಅದೇ ರೀತಿ ನಮ್ಮ ಬಾಯ್ಸ್ ಸಹ ಗೆಲ್ಲಬೇಕು. ನಮ್ಮ ವಿಶ್ವಮಟ್ಟದಲ್ಲಿ ನಮ್ಮ ಭಾರತದ ಹೆಸರನ್ನು ಮೇಲೊಯ್ಯಬೇಕು ಅಂತೇಳಿ ನಾನು ಇಷ್ಟಪಡ್ತೀನಿ. ಈ ದಿನ ಏನು ಶಿವನ ಕಂಠದಲ್ಲಿ ಏನೋ ವಿಷವನ್ನು ಇಟ್ಕೊಂಡು ಆ ರೀತಿಯಾಗಿ ನಮ್ಮದು ಇವತ್ತು ಪಾಕಿಸ್ತಾನ ಮತ್ತು ಭಾರತದ ಮ್ಯಾಚ್ ಇದೆ. ನಮ್ಮ ದೇಶದಲ್ಲಿ ಯಾವತ್ತೂ ಪಾಕಿಸ್ತಾನ ಬದ್ಧ ವೈರಿ ಅಂತ ಎಲ್ಲರೂ ತಿಳಿದಿರೋಂಥ ವಿಷಯ. ನಾವು ಯಾವುದೇ ಮ್ಯಾಚನ್ನು ಸೋತರೂ ಪರವಾಗಿಲ್ಲ, ಭಾರತ ಗೆಲ್ಲೇಬೇಕು ಈ ಮ್ಯಾಚನ್ನು ಅಂತೇಳಿ ನಾವೆಲ್ಲರೂ ಆರೈಕೆ. ಇವತ್ತು ಇಂಡಿಯಾ ಪಾಕಿಸ್ತಾನ ಐತಿ, ಅದಕ್ಕೆ ನಾವು ಎಲ್ಲರೂ ಅದಕ್ಕೆ ಆದ್ಯತೆ ಕೊಟ್ಟು ನೋಡ್ಬೇಕು. ಯಾಕಂದ್ರೆ ಇಂಡಿಯಾನ ಯಾವತ್ತೂ ಬಿಟ್ಕೊಡ್ಬಾರ್ದು. ಇದರಿಂದ ಇಂಡಿಯಾದಿಂದ ನಾವು ಅವರಿಗೆ ಹೆಲ್ಪ್ ಮಾಡೋದ್ರಿಂದ ಅವ್ರು ಗೆಲ್ಲಕ್ಕೆ ಸಾಧ್ಯ ಐತಿ. ಎಲ್ಲರೂ ಕೂತ್ ಹೋಗಿ ನೋಡ್ರಿ, ಮನ್ಯಾಗ ಸ್ಟೇಡಿಯಮ್ಗಾದ್ರೂ ಹೋಗೋಕ್ಕಾಗಂಗಿಲ್ಲ ನಮ್ಗೆ, ಆದ್ರೆ ಮನ್ಯಾಗಾರ ಕೂತ್ ನೋಡಬೇಕು. ಮತ್ತು ಅವ್ರು 290, 300 ಸ್ಕೋರ್ ಮಾಡ್ರೆ ಒಳ್ಳೆ ಚಲೋ ಆಕೈತಿ ಅಂತ ನಾ ಬಯಸ್ತೀನಿ. ಮತ್ತು ನನಗೆ ಹಾರ್ದಿಕ್ ಪಾಂಡ್ಯ ಅಂದ್ರೆ ಭಾಳ ಇಷ್ಟ. ಅವ್ನು ಚಲೋ ಬ್ಯಾಟಿಂಗ್ ಮಾಡ್ತಾನೆ, ಮತ್ತು ಬೂಮ್ರಾ ಸರ್ ಮತ್ತು ಬೌಲಿಂಗ್ ಮಸ್ತ್ ಮಾಡ್ತಾರೆ ಅಂತ ನಾ ಹೇಳ್ತೀನಿ. ಇಂಡಿಯನ್ ಟೀಮ್ಗೆ ವಿಶ್ ಮಾಡಕ್ಕೆ, ಆಲ್ ದ ಬೆಸ್ಟ್ ಮಾಡಕ್ಕೆ ಇದು ಆಸೆ ಪಡ್ತೀವಿ ರೀ. ಆಲ್ ದ ಬೆಸ್ಟ್. ಅದು ಗೆದ್ದು ಬರಲಿ ಅಷ್ಟೇ ಸಾಕ್ರಿ. ನಮ್ಮ ದೇಶ ಸಂಬಂಧ ಹೋರಾಡ್ರಿ ಎಲ್ಲರೂ, ಮತ್ತು ಚಲೋ ತಮ್ಗೆ ಆಡ್ರಿ, ಸ್ಕೋರೂ ಬರಲಿ. ನಮ್ದು ಸಂಜು ಸ್ಯಾಮ್ಸಂಗ್ ಅನ್ಸ್ತಾ ಇನ್ನೊಂದು ಚಾನ್ಸ್ ಕೊಟ್ಟರೆ ಚಲೋ ಆಗ್ತದೆ ಅಂತ ನಾವು ಆಸೆ ಪಡ್ತೀವಿ ಅಷ್ಟೇ. ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ. ಸೊ ನಮಗೆಲ್ಲರಿಗೂ 100% ಕಾನ್ಫಿಡೆನ್ಸ್ ಇದೆ ಇಂಡಿಯಾ ಗೆಲ್ತದೆ ಅಂತ ಹೇಳಿ. ಯಾಕಂದ್ರೆ ಇಂಡಿಯಾ ಟೀಮ್ನಲ್ಲಿ ಬ್ಯಾಟ್ಸ್ಮನ್ಗಳು, ಬೌಲರ್ಸ್ ಮತ್ತು ಆಮೇಲೆ ಫೀಲ್ಡಿಂಗು ಭಾಳಷ್ಟು ಟೈಟ್ ಇರೋದ್ರಿಂದ ಇಂಡಿಯಾನ ಗೆಲ್ತದೆ. ಇಲ್ಲಿ ಸಂಖ್ಯೆ ಗೆಲ್ಕೋತ ಬಂದಿದೆ. ಸೊ ಇವತ್ತೂ ಇಂಡಿಯಾ ಗೆಲ್ತದೆ ಅಂತೇಳಿ ನಮ್ಗೆ ಕಾನ್ಫಿಡೆನ್ಸ್ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ಟೀಮ್ ಇಂಡಿಯಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನಾವೆಲ್ಲ ಆಶೀರ್ವಾದ ಮಾಡ್ತೀವಿ ಕನ್ನಡಿಗರ. ಸೊ ಇಂಡಿಯಾ ಗೆಲ್ತದೆ ಅಂತ ಹೇಳಿ ನಮ್ದು. ಆ್ಯಂಡ್ ICC ಟೂರ್ನಮೆಂಟಲ್ಲಿ ಇಂಡಿಯಾದ್ದು 15-1 ಸ್ಕೋರ್ ಇದೆ. ಯಾವತ್ತೂ ಇಂಡಿಯಾದವರು ICC ಟೂರ್ನಮೆಂಟಲ್ಲಿ ಬಿಗ್ ಟೂರ್ನಮೆಂಟಲ್ಲಿ ಸೋತಿಲ್ಲ. ಆ್ಯಂಡ್ ಇಂಡಿಯಾದವ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದರೆ 220, 230 ಮಾಡ್ಬೋದು. ಯಾಕಂದರೆ ಇಂಡಿಯಾದ ಬ್ಯಾಟಿಂಗ್ ಲೈನ್ ಭಾಳ ಚೆನ್ನಾಗಿದೆ. ಓಪನರ್ಸ್ ಭಾಳ ಚೆನ್ನಾಗಿ ಫಾರ್ಮಲ್ಲಿ ಇದ್ದಾರೆ. ಅಭಿಷೇಕ್, ಇಶಾನ್ ಕಿಶನ್, ಮಿಡ್ಲ್ ಆರ್ಡರ್ ಚೆನ್ನಾಗಿದೆ. ಇವತ್ತು ಮ್ಯಾಚ್ ಇದೆ ಮತ್ತು ನಮ್ಮ ಇಂಡಿಯಾ ವಿನ್ ಆಗ್ತಾರ 100%. ನಮಗೂ ಅಷ್ಟೇ, ನಾವು ವರ್ಲ್ಡ್ ಕಪ್ ವಿನ್ ಆಗೋದು ಏನು ಆಗ್ತೈತಿ ಮುಂದೆ ಗೊತ್ತಿಲ್ಲ, ಬಟ್ ಪಾಕಿಸ್ತಾನ ಜೊತೆ ವಿನ್ ಆಗ್ತೀನಿ ಅಷ್ಟೇ ನಮಗೂ ಸಾಕು. ಅದಕ್ಕೆ ನಾನು ನಮ್ಮ ಇಂಡಿಯಾ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳತ್ತೀನಿ. 100% ವಿನ್ ಆಗಲಿ. ಇವತ್ತು ಮ್ಯಾಚ್ ವಿನ್ ಆಗೇಬೇಕು. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಭಾರತ ಎಲ್ಲ